ಒಬ್ಬ ಚಕ್ರವರ್ತಿ ಇದ್ದ. ಅವನಿಗೊಬ್ಬಳು ಮಗಳು ಅನಂಗಸರ ಅಂತ ಅದು ಹೆಸರು. ಅದು ರಾಜನ ಮಗಳ ಸಖಿಯರ ಜೊತೆಗೆ ಉಯ್ಯಾಲೆ ಆಟ ಬಂದ ಇರ್ತರು. ಅದೇ ಊರಿನಾಗ ಒಬ್ಬ ಅವನು ವಿದ್ಯಾಧರ ಇದ್ದ. ಅವ ಗಂಡ ಹೆಂಡತಿ ಇಬ್ಬರು ಆಕಾಶ ಮಾರ್ಗವಾಗಿ ವಿಮಾನದಾಗ ಬಂದರು. ಇವನು ನೋಡ್ದ, ಭಾಳ ಸುಂದರ ಇತ್ತು, ಚೆಂದಾಗಿತ್ತು ನೋಡೋಕ್ಕೆ. ಇವನು ತಗೊಂಡು ಹೋಗ್ಬಿಡೋದು. ಹೇಗೆ ಹೆಂಡತಿಗೆ ಗೊತ್ತಾಗಬಾರ್ದು, ಅದಕ್ಕೆ ತಗೊಂಡೋಗಿ ಮನೇಲಿ ಬಿಟ್ಟು ಬಂದುಬಿಡೋದು ಅಂತ ಮನುಷ್ಯ ಮಾಡ್ಕೊಂಡು ಹೋದ. ಅವ ಸೀದಾ ಮನೆಗೆ ಹೋದ. ಮನೆಗೆ ಹೋಗಿ ಏನು ಮಾಡ್ತಾನೆ, ಇಳಿಸ್ರೆ ವಾಪಸ್ ಬಂದ್ಬಿಟ್ಟ ಇವ. ಅದೇ ಇವ್ರು ಯಾಕೆ ವಾಪಸ್ ಹೋದರು, ಈಗ ನೀ ಯಾಕೆ ವಾಪಸ್ ಅಂತ ನಮಗೆ ಸಂಖ್ಯೆ ಆತಲ್ಲ, ನೋಡ್ಬೇಕು ಎಲ್ಲಿಗೆ ಹೋದಿವರು ಅಂಥೇಳಿ ಸೀದಾ ಅದು ವಿಮಾನ ತಗೊಂಡು ಬಂದು ಹಿಂದಿಂದೆ ಬಂದು. ಅವಾಗ ಏನು ಮಾಡ್ತಾನೆ, ಇದು ಬಂತು ಅಂತ ಗೊತ್ತಾತಾ, ಇದು ಎಡವಟ್ಟು ಆಯಿತು ಅಂದ ಕೂಡಲೇ ದೊಡ್ಡ ಅಡವಿ, ಅದು ಕಾಡು. ಅವರಿಗೆ ವಿದ್ಯಾಧರರಿಗೆಲ್ಲ ಪರಿಣರವು ಅಂತ ಒಂದು ವಿದ್ಯೆ ಇರುತ್ತೆ. ಅವ್ರು ನೀ ಹಣಿಯಲ್ಲ, ಅವರು ಹಗೂರ ಇಳಿಸಿಬಿಡ್ತಾರೆ. ಆ ವಿದ್ಯೆಯಿಂದ ಏನು ಮಾಡ್ದ, ಆ ಮಧ್ಯ ಕಾಡಾಗಿ ಇಳಿಸಿದ, ಹೋಗ್ಬಿಟ್ಟ ಅವ ವಾಪಸ್ ಮತ್ತೊಂದು ಕಡೆಗೆಲ್ಲ. ಅದು ಆವಾಗ ವಾಪಸ್ ಹೋಗಿ ಮತ್ತೆ ವಾಪಸ್ ಹೆಂಡತಿಗೆ ಸೇರ್ಕೊಂಬಿಟ್ಟ. ತಿರುಗಿ ಬರಲೇ ಇಲ್ಲ. ಅವಾಗ ಏನು ಮಾಡೋದು, 18 ವರ್ಷದ ಬಾಲಕಿಯಪ್ಪ, 20 ವರ್ಷನೇ ಹಿಡ್ಕ. ಆವಾಗ ಅದು ಏನು ಮಾಡ್ಬೇಕಪ್ಪ, ಕಾಡಾಗೆ ಒಂದು ಜನ ಇಲ್ಲ, ಪೂರ್ತಿ ಕಾಡು ಪ್ರಾಣಿಗಳು, ದೊಡ್ಡ ಅಡವಿ, ಕತ್ತಲೆ ಆಗುತ್ತೆ, ಏನೂ ಮಾಡೋಂಗೇ ಇಲ್ಲ. ಒಂದು ಮರನಡಿ ಕೂತ್ಕಂತು, ಏನೋ ನನ್ನ ಕರ್ಮ ಇದು ಆಯ್ತು ಹಿಂಗಾಯ್ತು ಅಂತೇಳಿ ಚಿಂತೆ ಮಾಡ್ತಾ ಭಗವಂತ ದೇವರ ಧ್ಯಾನ ಮಾಡ್ತಾ ಇತ್ತು. ಕಡೆಗೆ ಅದಕ್ಕೊಂದು ಜ್ಞಾನ ಆಯ್ತು, ನಾನು ಹ್ಯಾಂಗಿದ್ರು ಇಲ್ಲೇ ಇನ್ನು, ನಾನು ಬೇರೆ ಕಡೆಗೇನು ಹೋಗಲ್ಲ, ಹೋಗೋದು ನಮ್ಗೆ ಕೂಡ ಆಗಲ್ಲ, ನಮಗೆ ದಾರಿ ಗೊತ್ತಿಲ್ಲ, ಯಾವ ಕಡೆಗೆ ಹೋಗೋದು, ಯಾವ ದಿಕ್ಕಿಗೆ ಹೋಗೋದು ಅಂತೂ ಇದೇ ಜಾಗದಲ್ಲಿ ನನ್ನ ಸಮಾಧಿ ಯಾಕೆ ಹೋಗೋದು, ನಾನು ಇದು ಬಿಟ್ಟು ಹೋಗಲ್ಲ ಅಂತ ಒಂದು ನೇಮ್ ತಗಂತು. ಭಗವಾನ್ ಸಾಯಂಕಾಲ ಯಾವಾಗಲೂ ಜಪನೇ ಮಾಡೋದು. ಹೊಟ್ಟೆ ಯಾರೇನೈತೆ, ಸೊಪ್ಪು ಸದೆ ಹಣ್ಣು ಅದು ಇದು ಕಾಡಿನಾಗಿರೋಲ್ಲ ತಿನ್ಕೊಂಡಿತ್ತು, ಮತ್ತೇನು ಇಲ್ಲಲ್ಲ. ದೊಡ್ಡ ಚಕ್ರವರ್ತಿ ಮಗಳು. ಅವಾಗ ಹಿಂಗೆ ತಗೊಂಡು ಹೋದ ಅಂತ ಹೇಳಿ ಕೂಡಲೇ ಚಕ್ರವರ್ತಿ ತನ್ನ ಸೈನ್ಯ ಎಲ್ಲ ಬಿಟ್ಟು ಇಡೀ ದೇಶಕ್ಕೆಲ್ಲ ಕಳಿಸಿದ. ಎಲ್ಲೂ ಪತ್ತೆ ಇಲ್ಲ, ಸಿಕ್ಕಿಲ್ಲ. ಆವಾಗ ಏನು ಮಾಡ್ಬೇಕಾಗ್ತದು, ಇದೇ ರೀತಿ ಮಾಡ್ಕೊಂತ ಇತ್ತು. ಎಷ್ಟು ವರ್ಷ ಕಳೀತು, 3000 ವರ್ಷ ಕಳೀತು. ಅಲ್ಲಯ್ಯ, ಬೇರೆ ಎಲ್ಲೂ ಹೋಗಂಗೇ ಇಲ್ಲ, ಹೋಗಲೇ ಇಲ್ಲ. ಅದು ಒಂದೇ ಜಾಗ ಮಾಡ್ಕೊಂತ ಒಂದು ಮರನಡಿ, ಅದು ಮಲಗೋಕ್ಕೆ ಹೇಳೋಕ್ಕೆ, ಮತ್ತೆ ಸ್ವಲ್ಪ ಎಲೆದಕ್ಕೆ ಎಲೆ ಮೇಲೆ ಮಲಗೋದು, ಅಲ್ಲೇ ಹೇಳೋದು ಇರೋದು. ನೀರಿಲ್ಲ, ನಿಧಿ ಇಲ್ಲ, ಅಲ್ಲೇ ಎಲ್ಲರೂ ಹತ್ತಿರದಾಗಿದ್ದರು, ಎಲ್ಲ ತಗೊಳೋದು, ಕುಡಿಯೋದು, ಮಾಡೋದು, ಏನಾದ್ರು ಸ್ವಲ್ಪ ತಿಂದು ಜೀವನ ಮಾಡ್ತಾ ಇತ್ತು. ಅಷ್ಟೊತ್ತಿಗೆ ಏನಾಯ್ತು, ಈ ಕಾಡಿಗೆ ಬ್ಯಾಟಿಗೆ ಬರೋದು ಬೇಡರು ಇದ್ದಾರಲ್ಲ, ಕಾಡಾಗೆ ಇರೋದು ಅವರು ಒಂದು ದಿವಸ ಹೀಗೆಲ್ಲ ಓಡಾಡ್ತಾ ಅವ್ರ ಬ್ಯಾಟಿಗೆ ಬಂದಿದ್ರು. ಇವರು ನೋಡಿದ್ರು, ಇದು ನಮ್ಮ ಚಕ್ರವರ್ತಿ ಮಗಳಿದು ಅಂತ ಅವ್ರು ಮಾಡ್ಕೊಂಡ್ರು. ಆದರೂ ಕೂಡ ಏನೂ ಹೇಳವ್ರು, ಅದನ್ನು ಕರ್ಕೊಂಡು ಹೋಗ್ತೀನಿ, ತಗೊಂಡೋಗಿ ಬಿಡ್ತೀನಿ, ಏನೂ ಹೇಳವ್ರು. ಸೀದಾ ವಾಪಸ್ ಹೋದರು. ಹೋಗಿ ಇವನಿಗೆ ವರ್ತಮಾನ ಕೊಟ್ಟರು, ಇಂಥ ಜಾಗದಲ್ಲಿ ಕಾಡಾಗೆ ಒಂದು ಬಾಲಿಕೆ ಐತೆ, ನಿಮ್ಮ ಮಗಳ ನೋಡಿ ಅಂತ ಹೀಗೆ ಸೂಕ್ಷ್ಮ ಹೇಳಿ ಕಳಿಸಿದ್ರು. ಹೇಳಿ ಕಳಿಸಿದಾಗ ಅವ ಚಕ್ರವರ್ತಿಯಪ್ಪ ಸಾಮಾನ್ಯದವನೇನಲ್ಲ, ತನ್ನ ಸೈನ್ಯ ತಗೊಂಡು ಎಲ್ಲ ರೆಡಿಯಾಗಿ ಬಂದ. ಎಬ್ಬಿಗೆ ಆ ಕಾಡಿನಾಗೆ ಎಲ್ಲೈತೆ ನೋಡ್ಬೇಕು ಅಂತ ಕಾಡಿನಾಗ ಶೋಧನೆ ಮಾಡ್ಕೊಂಡು ಬಂದರು. ಬರೋ ತನಕ ಏನಾಗೈತೆ, ಅದರ ಕರ್ಮದ ಉದಿಯಡಿಯಿಂದ ಒಂದು ದೊಡ್ಡ ಹೆಬ್ಬಾವು ಏನು ಮಾಡ್ತೈತಿ, ಅದನ್ನು ನುಂಗ್ತಾ ಇತ್ತು. ಆವಾಗ ನೋಡ್ಲ, ನುಗ್ತೈತೆ, ಇದು ತೆಗಿತೈತೆ ಅಂತ ಹೇಳ್ದ.
ಕೂಡಲೇ ಅದಕ್ಕೆ ಬಾಣ ಬಿಡೋಕ್ಕೆ ರೆಡಿ ಮಾಡಿಬಿಟ್ಟಮ್ಮ. ಅವಾಗ ಹೊಳಿಬೇಡ ಅಪ್ಪನ ಹತ್ರ ಹೇಳ್ತದೆ, ನಾನು ಬದುಕಿದ್ರೂ ಸಹ ಇಲ್ಲಿಂದ ಬಿಟ್ಟು ನಾ ಬರೋಲ್ಲ, ನಾನು ನೇಮೇ ಇಲ್ಲೇ ನಾನು ತ್ಯಾಗ ಮಾಡ್ತೀನಿ ಎಲ್ಲ ಸರ್ವಸ್ವವನ್ನು ಅಂತ. ಅದಕ್ಕಾಗಿ ಅದನ್ನು ಹೊಡೆದು ನೀ ಯಾಕೆ ಪಾಪ ಕಟ್ಕೊಂತೀಯೇ? ಅದು ವಿಷಯ ಜಾತಿ, ಅದು ಹೆಬ್ಬಾವು ಹೌದು. ಅದನ್ನು ಹೊಡೆದ್ರೆ ನಾವು ಅದು ಸಾಯ್ತಿತ್ತದು. ಸತ್ತ ಮೇಲೆ ನನ್ನನ್ನು ನೀ ಬದುಕಿಸಿ ಅಂತ ಪ್ರಯೋಜನ, ನಿನ್ನ ಊರಿಗೆ ನಾವು ಬರೋಲ್ಲಲ್ಲ ಅಂತ ಹಂಗೆ ಆಗದೆಪ್ಪ ಅಂತ ಬಿಟ್ಬಿಟ್ಟ. ಅದನ್ನು ಪುಟ್ಟಿ ನುಂಗ್ತು ಸತ್ತೋಗ್ಬಿಟ್ಟು ನುಂಗ್ತದೆ ಹೋಗಿ ಅದು ಮತ್ತೊಂದು ರಾಜನ ಮಗಳಾಗಿ ಹುಡ್ತದೆ ಮತ್ತೆ. ಅದಕ್ಕೆ ವಿಷಯದ್ಯ ಅಂತ ಒಂದು ಹೆಸರು ಇಟ್ಟಿರುತ್ತೆ. ಇದು ಇಲ್ಲಿ ಅನಂಗಸರ. ಅದನ್ನು ಆ ವಿಷದಿಂದ ಬದುಕಿ ಬಂದರಿಂದ ಅದು ಭಾಳ ಶಕ್ತಿ ಇಪ್ಪತ್ತು. ಆವಾಗ 2ನೇ ಟ್ರಿಪ್ಪು ವಿಷಲ್ಯ ಅಂದರೆ ಅದು ಸ್ನಾನ ಮಾಡೋ ನೀರಿನಾಗೆ ಯಾವುದೇ ಪ್ರಾಣಿ ಹೋದರೂ ಅವರು ಒಳ್ಳೇದಾಗ್ತದೆ. ರೋಗ ಯಾವುದೇ ರೋಗ ಇದ್ದರೂ ಅದೆಲ್ಲ ನಿವಾರಣೆ ಆಗ್ಬಿಡ್ತೈತಿ. ಈ ಥರ ಆಗಿತ್ತು. ಕಡೆಗೆ ಭಾಳ ಇದು ಮಾಡ್ತಾ ಇದ್ದರು. ಅಷ್ಟೊತ್ತಿಗೆ ವಯಸ್ಸಿಗೆ ಬಂದ್ಬಿಡ್ತದೆ, ತಾಯಿಗೂ ಬಂದಿತ್ತು. ಇಲ್ಲಿ ಏನು ಮಾಡಿದ, ರಾಮಾಯಣ ಯುದ್ಧದಲ್ಲಿ ಯುದ್ಧ ನಡೀತಾ ಇತ್ತು. ಇವ ರಾವಣ ಲಕ್ಷ್ಮಣನ ಮೇಲೆ ಶಕ್ತಿ ಬಾಣ ಬಿಟ್ಬಿಟ್ಟ. ಶಕ್ತಿ ಬಾಣ ಅಂದ್ರೆ ಅದು ದೇವತೆಗಳು ಕೊಟ್ಟಿದ್ದು ಅವನಿಗೆ. ಅದನ್ನು ಯಾರು ತಡೆಗಟ್ಟಕ್ಕೆ ಮಾಡೋಕ್ಕೆ ಏನೂ ಮಾಡೋಕ್ಕೆ ಬರೋಲ್ಲ. ಅದನ್ನು ಅವನು ತೆಗಿಯೋದೇ ಅದು ಕೆಲಸ. ಅದು ಬಂದೇ ಇರೋದು. ಅವನಿಗೆ ಆಯುಷ್ಯ ಇರೋ ತನಕ ಅದು ಕೂಡೇ ಇರುತ್ತೆ, ಬೆನ್ನಿಗೆ ಇರುತ್ತೆ. ಅದು ಕೆಲಸ ಮಾಡೋಕ್ಕೆ ಬಿಡೋಲ್ಲ, ಏನಿಲ್ಲ. ಅದು ಮೂರ್ಛೆಯಲ್ಲಿ ಬಿಡ್ತಾನೆ ಅವ. ಆವಾಗ ನೋಡು, ರಾವಣನು ಕೆಟ್ಟವಲ್ಲ. ರಾವಣನಿಗೆ ಹೇಳಿ ಕಳಿಸಿದ, ನನ್ನ ತಮ್ಮ ಸ್ವಲ್ಪ ಮೂರ್ಛೆ ಹೋಗಿದ್ದಾನೆ, ಅವನನ್ನು ನಾನು ಸರಿ ಮಾಡೋ ತನಕ 1 ದಿವಸ 2 ದಿವಸ ಯುದ್ಧ ನಿಲ್ಸೋನೆ ಅಂದ. ಅಡ್ಡಿಲ್ಲ, ನೀವು ನಿಲ್ಲಿಸಿ, ನೀವು ರೆಡಿ ಮಾಡ್ತೀಯ ಅಂದ. ಅವನು ತನ್ನಷ್ಟು ಆರಂಭ ಇದ್ದ. ಆವಾಗೆಲ್ಲ ಇದನ್ನೆಲ್ಲ ಕೇಳಾತು, ಎಲ್ಲರೂ ಕೇಳಾತು, ಏನೂ ಇಲ್ಲ, ಯಾರಿಂದ ಆಗತ್ತೆ ಅಂತ ಆಯ್ತು. ಕೊನೆಗೆ ಅವ ವಿಭೀಷಣ ಹೇಳ್ದ, ಇದು ವಿಷಯಲ್ಲೇ ಹಿಂದೇನಾದರೂ ನಿವಾರಣೆ ಆಗ್ಬೋದು, ಮತ್ತು ಯಾರಿಂದೂ ಆಗಲ್ಲ. ಯಾಕೆಂದ್ರೆ ಅದಕ್ಕೆ ಎಲ್ಲ ಇದು ಪ್ರಾಪ್ತಿಯಾಗೈತೆ. ಪೂರ್ವಜನ್ಮದ ವಿಷಯಗಳನ್ನೆಲ್ಲ ನಾಶ ಮಾಡೋಂಥ ಶಕ್ತಿ ಬಂದೈತೆ. ಅದಕ್ಕಾಗಿ ಅದನ್ನು ಏನಾದರೂ ಕರ್ಕೊಂಡು ಬಂದರೂ ಆಗ್ಬೋದು. ಹಾಗೆ ಅದಕ್ಕೆ ಅದಕ್ಕೆ ಕೂಡಲೇ ಆಂಜನೇಯ ಹನುಮಂತನಿಗೆ ಹೇಳಿದ್ರು. ಮತ್ತು ಒಂದು ಜಾಂಬವ ಅವರು ಒಟ್ಟಾಗಿ ಹೋಗಿ ಆ ರಾಜನಿಗೆ ಹೇಳಿ ಅದನ್ನೆಲ್ಲ ಕುಂಡ್ರಿಸಿ, ಅವರು ವಿದ್ಯಾರ್ಥರಲ್ಲ, ಪುಷ್ಪಕ ವಿಮಾನದ ಕೂರಿಸಿದಾಗ ಬಂದ್ಬಿಟ್ರು. ಅಲ್ಲಿಗೆ 1 ದಿನ ಕಳೀತು. ಎರಡು ವ್ಯವಸ್ಥೆ ಮಾಡೋರೊಳಗೆ ಕಳೆದಾಗ ಅದು ಬಂದು ಫ್ರೆಶ್ ಮಾಡೋರೊಳಗೆ ಅದು ಆ ಶಕ್ತಿ ಬಾಣ ತಾನಾಗೆ ಹೋಗಿ ಓಡಿ ಹೋಗ್ಬಿಟ್ಟು ಅದು ಇವನ್ನ ಬಿಟ್ಬಿಡ್ತು. ಅದು ಕೂಡ ಆ ಶಕ್ತಿ ಇಲ್ಲ. ಹಾಗಾಗಿ ನೋಡಿ, ಕರ್ಮ ಎಲ್ಲಿವರೆಗೆ ಹೋಯ್ತು ಅದನ್ನು ತಡೆಗಟ್ಟಕ್ಕಾಗಲ್ಲ. ತಡೆಗಟ್ಟಿದ್ಮೇಲೆ ಅದು ನಿವಾರಣೆ ಆಗಿ ಅದು ಕಡೆಗಲ್ಲಿಂದ ಕಡೆಗೆ ಅದೇ ವಿಷಯಲ್ಲೇನೇ ಅದಕ್ಕೆ ಪಟ್ಟದ ರಾಣಿ ಮಾಡ್ತಾರೆ. ಅದಕ್ಕೆ ಲಕ್ಷ್ಮಣನಿಗೆ ಮತ್ತು ಬೇರೆ ಹೆಂಡರು ಇದ್ದರು. ಅವ್ರಿಗೆ 16,000 ಜನ ಹೆಂಡರು ಇದ್ದಾರೆ. ಅವನಿಗೆ ಇದ್ದರೆ ಅದರಲ್ಲಿ ಇದು ಪಟ್ಟದ ರಾಣಿ ಮಾಡ್ತಾನೆ. ಯುದ್ಧ ಪುರೇಸರೊಳಗೆ ಅದು ಎಷ್ಟು ದಿವಸ ಇರುತ್ತೆ ಆ ರೋಗದ ನಿವಾರಣೆದು? ಅವ್ರು ಮದುವೆ ಆಗೋ ತನಕ ಮಾತ್ರ ಇರುತ್ತೆ. ಅಲ್ಲಿವರೆಗೂ ಬ್ರಹ್ಮಚರ್ಯ ಇರುತ್ತದು. ಆ ಮದುವೆ ಯಾವಾಗ ಆಯ್ತು, ಬ್ರಹ್ಮಚರ್ಯತ್ತು ಹೋತು, ಆವತ್ತು ಅದಾಗೋದು ಹೋಗಿ ಬಂದಾಗ್ಬಿಡ್ತದೆ. ಏನೂ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಪ್ರತಿಯೊಂದು ಒಂದೊಂದರಲ್ಲಿ ಒಂದೊಂದು ವಿಷಯಗಳು ಬಂದೇ ಬರ್ತವೆ. ಅದು ರಕ್ಷಣೆ ಮಾಡ್ತದೆ. ಈಗ ರಾವಣನು ಕೆಟ್ಟವಲ್ಲ, ಏನು ಸ್ವಲ್ಪ ಅಹಂಕಾರ, ನಾನು ನನಗೆ ಯಾರು ಇದು ಇದ್ದಾರೆ, ಎಲ್ಲರೂ ನಾಶ ಮಾಡ್ತೀನಿ ನಾನು ಅಂಥೇಳಿ. ಹಾಗಾಗಿ ಆ ಥರ ಭಾವನೆ ಇರ್ತದೆ ನೋಡಿ. ಹೀಗಾಗಿ ಅನಂಗ ಸದಾ ವಿಷಯವನ್ನು ನಿವಾರಣೆ ಮಾಡುವಂಥ ಶಕ್ತಿ ಅದಕ್ಕೆ ಬಂದಿತ್ತು. ಅದರಿಂದ ವಿಷಯಲ್ಲೇ ಆಗಿ
ಹೆಸರು ಅದು ವಿಷಯದೇ ಅಂದರೆ ಎಲ್ಲ ವಿಷಯಗಳನ್ನು ನಾಶ ಮಾಡೋಂಥ ಶಕ್ತಿ ಅಂತೇಳಿ ಅದಕ್ಕೆ ಅದೇ ಹೆಸರು ಇಟ್ಟಿದ್ರು. ಅದು ಲಕ್ಷ್ಮಣನಿಗೆ ಮದುವೆ ಆಯಿತು. ಹೌದಾ? ಇದೇ ರೀತಿ ಎಲ್ಲ ಕಡೆಗೂ ಆತ ಐತದ, ಅಲ್ಲಿ ಇಲ್ಲಿ ಎಂಬ ಪ್ರಶ್ನೆನೇ ಇಲ್ಲ. ಹಿಂದೂ ಆತ ಐತೆ, ಹಿಂದೂ ಕೆಟ್ಟವರಿದ್ದರು, ಹಿಂದೂ ಒಳ್ಳೆಯರೇ ಇದ್ದರು. ಈಗಲೂ ಒಳ್ಳೆಯರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆದರೆ ಯಾರೂ ಈಗ ಸ್ವಲ್ಪ ಜಾಸ್ತಿ ಇದ್ದಾರೆ. ಯಾರು ಕೆಟ್ಟರು ಜಾಸ್ತಿ ಇದ್ದಾರೆ, ಒಳ್ಳೆಯದು ಕಡಿಮೆ ಇದ್ದಾರೆ. ಆವಾಗ ಒಳ್ಳೆಯರು ಜಾಸ್ತಿ ಇದ್ದರು, ಕೆಟ್ಟರು ಕಡಿಮೆ ಇದ್ದರು. ಹೀಗಾಗಿ ಅವಾಗ ಒಂದೊಂದು ಕಾಲಕ್ಕೆ ತಕ್ಕಾಗಿ ಆಗ್ತದೆ, ಏನು ಮಾಡೋಕ್ಕೆ ಬರಲ್ಲ. ನೋಡಿ ಏನಾದರೂ ಮಾಡಿ ಪ್ರಯತ್ನ ಮಾಡಿ, ಯಾರಾದರೂ ನೀವು ಧರ್ಮ ಆಚರಣೆ ಮಾಡಿ ಸ್ವಂತ ನಮ್ಮ ಆತ್ಮ ಕಲ್ಯಾಣಕ್ಕೆ ಪ್ರಯತ್ನ ಏನು ಬೇಕಾದ್ ಮಾಡ್ಕೊಂಡು. ಯಾಕೆ ಎಲ್ಲಿ ತನಕ ಹಿಂಗೆ ಮಾಡ್ಕೋಬೇಕು ಅಂದರೆ 81,500 ವರ್ಷ ತನಕ ಮಾಡ್ಕೋಬೇಕು ನೀವು ಒಂದು ಕಡೆ ಒಳ್ಳೆ ಜಾಗಕ್ಕೆ ಹೋಗಿ ಕೂರಕ್ಕೆ. ಯಾಕಾಗಿ ಅಂದರೆ ಅಲ್ಲಿ ಮಹಾಪದ್ಮ ತೀರ್ಥಂಕರ ಜನ್ಮ ಆಗುತ್ತೆ. ತೀರ್ಥಂಕರ ಜನ್ಮ ಆದಾಗ ನೀವು ಅಲ್ಲಿಗೆ ಏನಾದರೂ ಮನುಷ್ಯರಿದ್ದು ಏನಾದರೂ ಹೋದರೆ ನಿಮ್ಮ ಪೂರ್ವ ಕರ್ಮ ಬುದ್ಧಿ ನಷ್ಟ ಆದರೆ ಆವಾಗ ಮೋಕ್ಷಕ್ಕೂ ಹೋಗ್ಬೋದು. ಈಗ ತೀರ್ಥಂಕರೇ ಮುಗಿಸ್ಕೊಡ್ತಾರೆ ಅಂತೆಲ್ಲ, ಕೇವಲ ಜ್ಞಾನ ಯಾರಿಗಾಗೈತೆ ಅವರೆಲ್ಲರೂ ಮೋಕ್ಷಕ್ಕೆ ಹೋಗಾರೆ, ಅವ್ರು ಇವರೆಂಬರು ಏನಿಲ್ಲ, ಹೋಗ್ಬೋದು. ಹಾಗಾಗಿ ಅಲ್ಲಿ ತನಕ ನಾವು ಕಾಯ್ಬೇಕಲ್ಲ, ನಾವೇನೂ ಮಾಡೋಕ್ಕಲ್ಲ. 84 ವರ್ಷದಾಗೆ 84,000 ವರ್ಷದಾಗೆ 2,500 ವರ್ಷ ಕಳೆದಪ್ಪ. ಎಷ್ಟು ಉಳಿತಪ್ಪ? 81.5 ಅಷ್ಟು ಉಳಿದೈತಿ. ಅಷ್ಟಕ್ಕೆ ಪುನಃ ಮಹಾಪದ್ಮ ತೀರ್ಥಂಕರು ಹುಡ್ತಾರೆ. ಈ ಶ್ರೇಣಿಕೆ ಜನ್ಮ ಒಂದೇ ನರಕದಾಗಿದೆ. ನಮ್ಮ ನರಕದಿಂದ ಬಂದು ಇಲ್ಲೇ ಮನುಷ್ಯ ಆಗಿಬಿಟ್ಟು ಮೋಕ್ಷಕ್ಕೆ ಹೋಗ್ತಾನೆ. ತೀರ್ಥಂಕರು ಆತನೇ. ಅವನಿಗೆ ಈಗ ಮಾವೀರಿಗೆ 72 ವರ್ಷ, ಅವ್ರಿಗೆ 120 ವರ್ಷ ಅದು ಆಯುಷ್ಯ ಆಗಿತ್ತು ಅವನಿಗೆ. ಅವರಿಗೆ ಆವಾಗ ವರ್ಷ ಜಾಸ್ತಿ ಆಗ್ತಾ ಹೋಗಿ ಅಲ್ಲಿ 4ನೇ ಕಾಲು ಬಂದುಬಿಡ್ತತೆ. 4ನೇ ಕಾಲಲ್ಲ, ಈ ಮುಂದಿನದ್ರಾಗೆ ಅವಸರಪಡಿಯಲ್ಲಿ 3ನೇ ಕಾಲದಾಗೆ, ಈಗ ಕಾಲದ್ರಾಗೆ 4ನೇ ಕಾಲದಾಗೆ ಸುಷುಮ ಮತ್ತು ಸುಷುಮ ಎರಡಾತ. ಸುಷುಮ ದುಃಖ ಕಡಿಮೆ, ಸುಖ ಜಾಸ್ತಿ. ಕಡೆಗೆ ಸುಷುಮ ಸುಖ ಕಡಿಮೆ, ದುಃಖ ಜಾಸ್ತಿ. 4ನೇ ಕಾಲದಲ್ಲಿ ತೀರ್ಥಂಕರಾಗಿದ್ದರು 24. ಈಗ ಏನಾಗೈತಿ, ಹುಂದಾಸರನೇ ಕಾಲದಿಂದ ಅದು ಒಂದೇ ಕಡೆಗೆ ಆಗ್ಬೇಕಿತ್ತು, ಅದು ಆಗಲ್ಲ. ಅದೊಂದು ದೋಷ ಇರೋದ್ರಿಂದ ಅದು ಹಿಂಗಾಯ್ತು. ಏನಾದರೂ ಮಾಡಿ ಮಾಡ್ತಾರೆ, ಏನು ಮುಂದೂ ಅಷ್ಟೇ. ಹೀಗಾಗಿ ಅಲ್ಲಿ ತನಕ ನೀವು ಏನು ಮಾಡಬೇಕು, ನಾವು ಒಂದು ಒಳ್ಳೆ ಜಾಗಕ್ಕೆ ಹೋಗ್ತೀನಿ ನೋಡಿ, ಇವಂಗೆ ಮಾಡಬೇಕು. ಅದಕ್ಕೆ ಏನೇನು ಪ್ರಯತ್ನ ಬೇಕೋ ಅದು ನೀವೇ ಮಾಡ್ಕೋಬೇಕು ಹೊರತು ನಾವು ಹೇಳಿ ಮಾಡೋಕ್ಕೂ ಆಗಲ್ಲ, ನಾವು ನಿಮಗೆ ಮಾಡಿಕೊಡೋಕ್ಕೂ ಬರೋಲ್ಲ. ಅದಕ್ಕೇನು ಜಪ ಮಾಡೋದು, ಸ್ವಾಧ್ಯಾಯ ಮಾಡೋದು, ಭಗವಂತ ದರ್ಶನ ಮಾಡೋದು, ಪೂಜೆ ಮಾಡೋದು, ಇತ್ಯಾದಿ ಕ್ರಿಯೆಗಳನ್ನು ಮಾಡ್ಕೊಳ್ಳೋದು, ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಮಾತ್ರ ಆಗುತ್ತೆ. ಈಗ ಹಿಂದೂ ಕೆಟ್ಟರು ಯಾಕಿರಲ್ಲ? ಇದ್ದರು, ಈಗಲೂ ಇದ್ದಾರೆ. ಯಾಕೆ ಅಂದರೆ ಇಲ್ಲಿಂದ ಹುಂಚಿಕ್ಕೆ ಪದ್ಮ ಅಂತಾರಲ್ಲ ಇವರು ಕುಂತಿದ್ದು, ಪಾರ್ಶ್ವನಾಥ ತೀರ್ಥಂಕರ್ ಗೊತ್ತಿತ್ತೇ ಇಲ್ಲ ಅಲ್ಲಿ. ಎಲ್ಲಿಂದ ಬಂದದ್ದು? ದಕ್ಷಿಣ ಮಧುರೆಯಿಂದ ತಗೊಂಡು ಬಂದ್ಯಾರ ಅವ್ರನ್ನ. ಹ್ಯಾಂಗಾಯ್ತು ಅಂದರು, ಎಷ್ಟು ಕಷ್ಟ ಆಯ್ತು. ಮಗನನ್ನೇ ಕೊಲ್ಲಕ್ಕೆ ಮಾಡ್ದ ಸಾಕಾರ ಮಹಾರಾಜ. ಮಗನನ್ನು ಕೊಲ್ಲಕ್ಕೆ ಮಾಡಿದಾಗ ಅದನ್ನು ಅವ ಪಾರ್ಶ್ವನಾಥ ತೀರ್ಥಂಕರ ಮೂರ್ತಿಯನ್ನು ಬೆನ್ನಿಗೆ ಕಟ್ಕೊಂಡು ಅವರಿಗೆ ಒಬ್ಬರು ಗುರುಗಳಿದ್ದರು, ಸಿದ್ಧಾಂತ ಚಕ್ರವರ್ತಿ ಅಂತ. ಅವ್ರು ಏನು ಮಾಡಿದ್ರು, ಹೇಳಿದ್ರು, ಇನ್ನು ಬದುಕ್ಸಕ್ಕೆ ನಮ್ಮ ಕೂಡ ಆಗಲ್ಲ, ಅವನ ಕೊಂತಾರೆ ಇಲ್ಲಿ, ಅಪ್ಪನೇ ಕೊಂತಾನೆ. ಅದಕ್ಕೆ ಸೀದಾ ನೀವು ಅವನ ಬೆನ್ನಿಗೆ ಪಾರ್ಶ್ವನಾಥ ತೀರ್ಥಂಕರ ಮೂರ್ತಿ ಕೊಟ್ಟು ಕಳಿಸ್ಬಿಡಿ. ಎಲ್ಲಿಗೆ ಅಲ್ಲಿಗೆ ಬರೋಕ್ಕೆ 10 ದಿವಸ ಆಗಿತ್ತು. ಕುದುರೆ ಆದಮೇಲೆ ಬಂದಿದ್ದೀನಿ. ಆದರೂ ಬೆನ್ನು ಹತ್ತಿದ್ದಾರೆ ಅವನಿಗೆ. ಬೆನ್ನು ಹತ್ತಿರದಾಗ ಅವ್ನು ಕೊಲ್ಬೇಕು ಅಂತಾರೆ. ಇವ್ನು ಹೋದ ಅಂತ ಗೊತ್ತಾತ. ಗೊತ್ತಾದ ಕೂಡಲೇ ಏನಾಯ್ತು, ಕೂಡಲೇ ಸೈನ್ಯ ಕಳಿಸಿದ್ರೆ ಅದಕ್ಕೆ ಮುಖ ಮಾಡಿದ ತಕ್ಷಣ ಹಿಂದಕ್ಕೆ 3 ಯೋಧರು ಹಿಂದೆ ಹೋಗ್ಬಿಡೋರು. ಏನು ಮಾಡೋಕ್ಕಾಗಲ್ಲ ಅವ್ರಿಗೆ.
ಅವ್ರು ಸೋತು ಕೊನೆಗೆ ಅವನಿದ್ದಳಿಗೆ ಬಂದು ನಾನು ಶರಣಾಗ್ತೀನಿ, ನಮಗೆ ನೀನೇ ರಕ್ಷಣೆ ಮಾಡು, ನಾನು ನಿನ್ನ ಕೂಡ ಬರ್ತೀನಿ ನನ್ನ ಕಡೆ. ಬೇಡಪ್ಪ ನಾವು ಒಬ್ಬನೇ ಇದ್ದೀನಿ, ನನ್ನ ಕಡೆ ನಿಮ್ಮ ರಕ್ಷಣೆ ಮಾಡೋಕ್ಕಾಗಲ್ಲ ಅಂತ ಅವ್ನು ಹೋಗ್ಬಿಟ್ಟ. ಮತ್ತೆ ಹೊಳಿ 10ನೇ ದಿವಸಕ್ಕೆ ಹುಂಚಿಗೆ ಬಂದಿಲ್ಲ ನಾವು. ಕಾರಣ ಏನು? ಅವ ಅಪ್ಪ ಜೈನ್ ಹೋದು, ಯುದ್ಧಕ್ಕೆ ಹೋದಾಗ ಒಂದೊಂದು ಮಿಸ್ ಆಗಿ ಒಂದು ಬ್ಯಾಡ ಹೆಂಗಸನ್ನು ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಬಂದ. ಅದಕ್ಕೊಂದು ಮಗ ಹುಟ್ಟಿದ. ಅವ್ರು ಚೆನ್ನಾಗಿದ್ದರು. ಇವರು ಫಸ್ಟ್ ಏನಾಯ್ತು, ಇದನ್ನ ಏನು ಮಾಡ್ತಾಯಿದ್ರು ಅಂತದ ಮಾಂಸ ತಿನ್ನಕ್ಕಲ್ಲ. ಹೆಂಡತಿ ಮನೇಲಿ ಶ್ರೀಲದೇವಿ ಮನೆಗೆ 6ಕ್ಕೆ ಬರವ, ಅದ್ರ ಬಿಟ್ಟು ಹಾಕಿ ಮತ್ತೆ ಹೋಗಿ ಅಲ್ಲಿಗೆ ಹೋದ. ಅದು ನಾವು ಇಲ್ಲಿ ಇವತ್ತು ಆಹಾರ ಮಾಡಬೇಕು ಅಂತ ಹಠ ಹಿಡಿತದು, ಅಲ್ಲಿ ಆಹಾರ ಮಾಡ್ದ. ಆವತ್ತಿನಿಂದ ಮಾಂಸ ತಿನ್ನೋದು ಶುರು ಆಗ್ತದೆ. ಮಾಂಸನಾದ್ರು ಹೆಂಗೆ ಕೊನೆಗೆ ಮನುಷ್ಯನ ಮಾಂಸ ತಿಂದಾನ. ಒಂದು ದಿವಸ ಮಾಂಸ ಸಿಕ್ಕಬೇಕು ಹೊತ್ತು, ಆವಾಗ ಬಾಣಸಿಂಗಿಗೆ ಏನು ಮಾಡ್ತಾನೆ, ಅಡುಗೆ ಮಾಡವ. ಸೀದಾ ಹೋದ, ಸ್ಮಶಾನಕ್ಕೆ ಹೋದ. ಒಂದು ಅದೇ ತಕ್ಷಣ ಹೋದಂಥ ಮಗುವನ್ನು ಹುಗಿದ್ರು, ಅದನ್ನು ತಗೊಂಡು ಬಂದು ಮಾಂಸ ಮಾಡಿ ಬೇಯಿಸಿ ಹಾಕ್ಬೇಕು. ಇದು ಯಂತ್ರ ಮಾಂಸಕ್ಕೆ ಅಂತ, ಅದು ರುಚಿಗೆ. ಇದು ಮನುಷ್ಯರ ಮಾಂಸ, ಇನ್ನು ಮುಂದೆ ಇದನ್ನೇ ಮಾಡು ಅಂತ ಅವನಿಗೆ ಆಧಾರ ಸಿಕ್ಬಿಡ್ತು. ಅವಾಗ ಏನು ಮಾಡ್ತಾರೆ, ಕೊನೆಗೆ ಅದನ್ನು ನಮ್ಮ ಕೂಡ ಒಟ್ಟು ಮಾಡಿ ಕೊಡೋಕ್ಕಾಗಲ್ಲ ಅಂತ ಅಡುಗೆ ಮನುಷ್ಯನಿಗೆ ಏನು ಮಾಡ್ತಾನೆ, ನೀನು ಯಾರತ್ತಾದ್ರೂ ಒಂದು ನಿಂಬೆ ಹಣ್ಣನ್ನು ಕಟ್ಟಿ ಕಳಿಸ್ಬಿಡಿ, ಅವರನ್ನು ತರಕಂಡು ನಾಡ್ತು ನಾವು ಅಂತೇಳಿ. ಯಾರು ಹುಡುಗರು ಬೇರೆ ಹುಡುಗರು ಬಂದ ತಕ್ಷಣ ಅವ್ರು ಕೊಡೋದು ಕಳಿಸೋದು, ಅಡುಗೆ ಮನುಷ್ಯನಿಗೆ ಕೊಟ್ಟು ಬಾ ಅಂತ. ಅದು ಕಡಿದು ಅವ್ರನ್ನೇ ಬೇಯಿಸ್ಬೇಕು. ಇದೇ ಥರ ಮಾಡಿ ಮನುಷ್ಯನ ಮಾಂಸ ತಿನ್ನೋಕೆ ಅದರ ಗೊತ್ತಾಗಿ ಬಂದ ಇವ ಈ 2ನೇ ಹೆಂಡತಿಗೆ ಒಬ್ಬ ಮಗ ಇದ್ದ. ಅವನ ಏನು ಮಾಡಿದ್ದಾನೆ, ಇವನು ಕೊಡ್ಬೇಕು ಅಂಥೇಳಿ ಹಿಂಗತ್ರ ಇವನು ಕೊಡ್ಬೇಕು ಅಂತ ನಿಂಬಿಕಾಯಿ ಕೊಟ್ಟಿದ್ದಾನೆ. ಇವು ಕೊಟ್ಟು ಅಲ್ಲಿಗೆ ಅಡ್ಡ ದೂರ ಹೋಗೋದೊಳಗೆ ಅವ್ನು ಸಿಕ್ಕದ. ಎಲ್ಲಿ ಹೋಗ್ತೀಯ ಅಣ್ಣ ಅಂದ. ಹೀಗೆ ನಿಂಬಿಕಾಯಿ, ನೀ ಅಂಥ ಜಾಗಕ್ಕೆ ಹೋಗ್ಬಾರ್ದು ಮರೆ, ಅದೆಲ್ಲ ಬಗ್ಗೆ ಹೊಲಸು ಕೆಟ್ಟದ್ದು ಮಾಡ್ತಾರೆ, ನಾನೇ ಹೋಗಿ ಕೊಡ್ತೀನಿ, ನೀನು ಬೇಡ, ನೀ ಹಿಂದಕ್ಕೆ ಹೋಗು ಅಂತ ಆ ನಿಂಬಿಕಾಯಿ ತಗೊಂಡೆ ಹೋದ. ಅವ್ನು ಏನೇನಿದೆ ಮುಂಚಿನ ದಿವಸ, ನನ್ನ ಮಗನೇ ಬರಲಿ, ಜಿಂದತ್ರಾನೇ ಬರಲಿ, ಯಾವುದು ಮತ್ತು ಅವನ ಹೆಸರು ಐತೆ, ಅವನೇ ಬರಲಿ, ನೀವು ಯಾರನ್ನ ಮಕ್ಕ ನೋಡೇ ತಲೆ ಕಡಿಬೇಕು, ಅವನು ಆಹಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟಿಲ್ಲ. ಹಾಗಾಗಿ ಅವನು ನೋಡಲ, ಅವ್ನು ಕಡ್ದ ಆಹಾರ ಮಾಡಿಬಿಟ್ಲ. ಇವ್ರ ಗಂಡ ಹೆಂಡತಿ ಬಂದರು ಊಟಕ್ಕೆ. ಆಗಾಗ ಇವನ ಮಗನ ಕರೀಲಿ ಅಂದರು. ಎಲ್ಲ ಎಲ್ಲಿ ಕರೆದ್ರೂ ಇಲ್ಲ. ಆವಾಗ ಸೈಡ್ ನಿಂತ್ಕೊಂಡಿಲ್ಲ. ನಿನ್ನೆ ನೀವು ಹೇಳಿದ್ರಿ ಅವನ್ನೇ ಕಡೀಲಿ ಅಂತ, ನಾ ಅದನ್ನೇ ಮಾಡಿದೆ. ಅವನು ಕೂಡ ನಿಂಬಿಕಾಯಿ ಕೊತ್ಗಡ್ಸೇಳಿ ನೀವು, ಅವನೇ ಮೋಸ ಮಾಡ್ದ ಅಂತ ಇವನು ಬೆನ್ನು ಹಚ್ಚಿದ್ರು. ಕೊನೆಗೆ ಬಂದು ಹುಂಚಿದಾಗ ಸ್ಥಾಪನೆ ಆಗ್ತದೆಲ್ಲ ಗೊತ್ತಾ. ಅಲ್ಲೂ ಬ್ಯಾಡ್ರು ಸಿಕ್ಕಿದ್ರು, ಅವನಿಗೆ ಬೇಕಾದಷ್ಟು ಸೈನ್ಯ ಆಯ್ತು, ಬೇಕಾದಷ್ಟು ರಾಜನೇ ಆದ. ಕೊನೆಗೆ ಅಲ್ಲೇ ಇದಾತು. ಹಾಗೆ ಆ ಥರಾಗಿ ಏನೇ ಮಾಡಿದ್ರು ಧರ್ಮ ಯಾರನ್ನೂ ಬಿಡಲ್ಲ. ಅವನು ಪುಣ್ಯ ಮಾಡಿದ, ಪೂರ್ವಜನ ಪುಣ್ಯ ಇತ್ತು. ಆವಾಗ ತಾಯಿನೂ ಎಲ್ಲರನ್ನೂ ಕರೆಸ್ದ ಕಡೆಗೆ ಕರ್ಸ್ಕೊಂಡು ಬಂದು ಇಲ್ಲೇ ಬಿಟ್ಕೊಂಡ, ಇಲ್ಲೇ ಇದು ಮಾಡ್ತಾಯಿದ್ರು. ಕೊನೆಗೆ ಇವ್ನು ಸತ್ತೋದ ಮೇಲೆ ಮತ್ತೆ ಅಲ್ಲಿ ಯಾರು ಇರಲಾತು. ಕೊನೆಗೆ ಇವನ ಮಗನನ್ನು ಅಲ್ಲಿ ಕಳಿಸಿ ಮತ್ತೆ ಅಲ್ಲೇ ಹೋಗಿ ಅದು ಆ ರಾಜ್ಯನೂ ನೋಡ್ದ, ಇನ್ನೂ ನೋಡ್ಕೊಂಡ. ಹಿಂದೆಲ್ಲ ಸಣ್ಣ ಸಣ್ಣ ರಾಜ್ಯಗಳು, ಈ ಥರ ದೊಡ್ಡ ರಾಜ್ಯಗಳಿರಲ್ಲ, ಸಣ್ಣ ಸಣ್ಣ ರಾಜ್ಯಗಳು. ಈಗ ಮೈಸೂರು ಅದೇ ಒಂದು ರಾಜ್ಯ, ಮಂಗಳೂರು ಒಂದು ರಾಜ್ಯ, ಹೀಗೆ ಇಲ್ಲಿ ಕೋಟೆಗಳಿದಾವಲ್ಲ, ಎಷ್ಟು ಕಡಿಬೇಕು ಈಗ. ಮತ್ತು ಇಲ್ಲಿ ನಮ್ಮ ಹೊಸನಗರದಾಗ ನಗರದಾಗ ಒಂದು ಕೋಟೆ ಐತೆ, ಮತ್ತು ಭಾಳ ಇದೆ ಕೋಟೆಗಳು. ಅವೆಲ್ಲ ಅದಕ್ಕೊಬ್ಬೊಬ್ಬರು ರಾಜರಿದ್ದರು, ಸಣ್ಣ ಸಣ್ಣ ರಾಜರು. ಈಗ ನಮ್ಮ ಗೇರ್ಸೊಪ್ಪ ಚೆನ್ನಬೈರ ರಾಣಿದು ಅದು ಇದು ಕಾಂಗೂರು ಕೋಟೆ ಅಂತಾರೆ, ಅಲ್ಲಿ ಕೋಟೆ ಮಾಡಿದ್ದರು. ಆದರೆ ಅದು ಜೈನ್ಸ್ ಇತ್ತು. ಅದಕ್ಕೆ ಕಾಡು ಮೆಣಸಿನ ರಾಣಿ ಅಂತ ಹೆಸರು ಇಟ್ಕೊಂಡಿದ್ರು. ಕಾಡಿನಾಗೆ ಕಾಡು ಮೆಣಸನ್ನು ಬೆಳೆದು ಹೊರ ದೇಶಕ್ಕೆ ಕಳಿಸೋದು, ಅದು ಬೋಟ್ ಮೇಲೆ ಅದನ್ನ ಬೆಳೆಸಿ.
ಅದಕ್ಕಾಗಿ ಕಾಡು ಮೆಣಸಿನ ರಾಣಿ ಅಂತ ಹೆಸರಿಟ್ಟು, ಚನ್ನಭೈರವ ರಾಣಿ ಅಂತ ಅದು ಹೆಸರು. ಇಡೀ ಮಂದಿರ ಗೇರ್ಸೊಪ್ಪ ಎಲ್ಲ ಕಡಿಸಿ ಮಾಡಿದ್ದು. ಅದ್ರ ಸೇನಾಪತಿ ಅದನ್ನು ತೆಗೆದುಬಿಟ್ಟ ಮೋಸ ಮಾಡಿ. ಅದನ್ನು ಸರಿ ಹಿಡಿದು ತಗೊಂಡೋಗಿ ಕಾರಾಗೃಹದಾಗ ಇಟ್ಬಿಟ್ಟ. ಅವನು ರಾಜ ಆಗ್ಬಿಟ್ಟ ಸೇನಾಪತಿ. ಅವಾಗ ಏನಾಯ್ತು, 30 ದಿವಸ ನೀರು ಆಹಾರ ಎಲ್ಲ ತ್ಯಾಗ ಮಾಡಿ ಪ್ರಾಣ ತ್ಯಾಗ ಮಾಡ್ತದೆ. ತ್ಯಾಗ ಮಾಡಿ ಅದು ಒಳ್ಳೆ ಗದ್ದಿಗೆ ಹೋತಷ್ಟೇ, ಮತ್ತೇನು ಮಾಡುತ್ತೆ ಅದು. ಹಾಗಾಗಿ ಎಲ್ಲರೂ ಹಿಂದೂ ಕೆಟ್ಟರಿದ್ದರು, ಕೆಟ್ಟದ್ದು ಮಾಡಿದ್ದಾರೆ, ಅವ್ರು ಮಾಡಿದ್ದನ್ನು ಅನುಭವಿಸಿದ್ದಾರೆ ಜನ. ಹೀಗಾಗಿ ನಾವು ಹೋಗಿ ನಮ್ಮ ಕನ್ನಡ ಕೋಟೆಗೆ ನೋಡೋಣ ಅಂತ. ಈಗ ಪೂರ್ತಿ ಕಾಡಾಗ್ಯತದು, ಪೂರ್ತಿ ಕಾಡೇ ಐತೆ. ಅಲ್ಲೆಲ್ಲ ಕಾಡಿನೊಳಗೆ ಬಾವಿ ಮಂದಿರ ಎಲ್ಲ ಇದ್ದಾವೆ, ಎಲ್ಲ ದೇವರಿಲ್ಲ ಎಲ್ಲ. ಆದ್ರೆ ನಾನು ಕಿತ್ತುಬಿಟ್ಟಿದ್ದಾರೆ ಕಳ್ಳರು. ಅದರೊಳಗೆ ಏನಾದ್ರು ಗಂಟು ಇತ್ತು ಏನೋ ಅಂತ ನೋಡೋಕ್ಕಾಗಿ ಒಂದು ಮಾನಸ್ತಂದು ಬಿತ್ತು, ಅದನ್ನು ಕೆಡಿಬಿಟ್ಟಿದ್ದಾರೆ. ನಾವು ಒಂದು 4 ವರ್ಷದ ಹಿಂದೆ ಹೋಗಿದ್ದೀವಿ. ಕಾನೂರಿಂದ 8 ಕಿಲೋಮೀಟ್ರ್ ಅದಕ್ಕೆ ಹೋಗೋದು ಬರೋದು 8 ಕಿಲೋಮೀಟ್ರ್. ವಾಪಸ್ ಬಂದು ಸರಿ ಅಲ್ಲೇ ಕಾನೂರಿಗೆ ಉಳ್ಕೊಂಡು 1 ವಾರ ಇದ್ದು ಬಂದ್ಬಿಟ್ಟೆ. ಹೀಗಾಗಿ ಈಗ ಬಂದೋಬಸ್ತ್ ಮಾಡಿದ್ದಾರೆ, ಈ ಫಾರೆಸ್ಟ್ ಗಿರಿಟು ಅಲ್ಲಿ ಕ್ವಾರ್ಟರ್ಸ್ ಮಾಡಿ ಎಲ್ಲ ಮಾಡಿದ್ದಾರೆ. ಆವಾಗ ಯಾರು ಇರಲ್ಲ. 2017 ಅದು ಪೂರೈಸ್ಬಿಟ್ರು. 17 ಇವ್ರು ಸ್ವಾಧೀನ ತಗೊಂಡು ಈಗ ಸರ್ಕಾರದವರು ಅದನ್ನು ಬಂದೋಬಸ್ತ್ ಮಾಡಿದ್ರು. ಮಾಡ್ರಿ ಏನೈತೆ, ಗರ್ಭಗುಡಿಗೆ 5 ಅಡಿ 6 ಅಡಿ ಹೊಂದ ಹೊಡೆತಾರೆ ತೆಗೆದಾರೆ. ಅದು ಅಂತಿತ್ತೋ ಸಿಕ್ಕಿತ್ತೋ ಸಿಕ್ಕಲೋ ನಮಗೆ ಗೊತ್ತಿಲ್ಲ. 2-3 ಮಂದಿರದಾಗೆಲ್ಲ ಹಾಗೆ ಮಾಡಿದ್ದಾರೆ. ಆ ಮಾನಸ್ತಂಭನೂ ಹಾಗೆ ಪೂರ್ತಿ ಕಿತ್ತೇ ಕಿರಿಗಿದ್ದಾರೆ. ಇಲ್ಲಿ 10 ಅಡಿನೋ 8 ಅಡಿನೋ ಸ್ವಲ್ಪ ತೋಡಿ ಮಣ್ಣು ತೆಗೆದು ಅದು ನಿಧಿ ಕೀಳಾರಪ್ಪ. ಅದು ಕೆಳಗೆ ಬಿದ್ದಕ್ಕೆ ಮೇಲ್ನ ಇದು ಒಂದು ಕಟ್ಟಾಗೈತೆ ಅಷ್ಟೇ. ಅದು ಕಲ್ಲೇನಾಗಲ್ಲ, ಮೇಲೊಂದು ಇದು ಮೂರ್ತಿ ಕುಂಡಿಸೋದು ಅದು ಒಡೆದಷ್ಟೇ. ಕಳ್ದಿವೆ ದೊಡ್ಡದು ಸಣ್ಣದೇನಲ್ಲ. ಅದನ್ನ ಯಾರು ತಗೊಂಡು ಹೋಗೋಕ್ಕೇನು ಸಾಧ್ಯ ಇಲ್ಲ. ತಗೊಂಡು ಹೋಗೋದು ಅಲ್ಲಾದ್ರೂ ತಗೊಂಡು ಹೋಗೋದು ಇಲ್ಲ ಯಾಗುವ ಅಷ್ಟೇ. ಈಗಿಲ್ಲ. ಈಗ ಹೋಗೋಕ್ಕೇನಾಗುತ್ತೆ, ಈಗ ಫಾರೆಸ್ಟ್ರದ್ದು ಅವ್ರದ್ದೆಲ್ಲ ಕಂಡೀಷನ್ ನಾವು ಕಾಡಿಗೆ ಕಾವಲಿಟ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಇದು ಆಗ್ತದೆ. ಗೇರ್ಸೊಪ್ಪ ಅಂದ್ರೆ ಏನು ಸಾಮಾನ್ಯದಲ್ಲ. ಹೋಗಿದ ಗೇರ್ಸೊಪ್ಪ ಜಲಪಾತ ಮೇಲೈತದು, ಜೋಗದಾಗ ಐತದು. ಅಲ್ಲಿ ಗೇರ್ಸೊಪ್ಪದ ಎಲ್ಲ ಸಮುದ್ರ ಇದು ಕೆಳಗೈತದು, ಸಮುದ್ರ ಸೇರುತ್ತೆ. ಅಲ್ಲಿ ಮೈದಾನ ಜಾಗ ಐತಿ, ಪೂರ್ತಿ ಕಾಡದು.